ಓಂ ಯವುದಗಾನ್ ಮಹತೋ ನವಾದ್ವಿಭ್ರಾಜಮಾನಃ ಸಲಿಲಸ್ಯ ಮಧ್ಯಾತ್ ಸಮಾವೃಷಭೋ ಲೋಹಿತಾಕ್ಷ ಸೂರ್ಯೋ ವಿಪಶ್ಚಿನ್ಮನಸಾ ಪುನಾತೋ. ಯಾವ ಭಗವಂತ ಮಹತಃ ಅರ್ಣವಾತ್, ಮಹತಃ ಅಂದರೆ ದೊಡ್ಡ, ಅರ್ಣವಾತ್ ಸಮುದ್ರದಿಂದ, ಕ್ಷೀರಸಾಗರದ ಮಧ್ಯದಿಂದ, ಸಲಿಲಸ್ಯ ಮಧ್ಯಾತ್ ನೀರಿನ ನಡುವಿನಿಂದ, ವಿಭ್ರಾಜಮಾನ ಶೋಭಿಸುವವನಾಗಿ, ಉದಗಾತ್ ಹೊರಬಂದನ, ಅಂತಹ ಸಹ ಅಂತಹ, ವೃಷಭ ಭಕ್ತಾಭೀಷ್ಟದಾಯಕನಾದ, ಲೋಹಿತಾಕ್ಷ ಅಕ್ಷ ಅಂತಂದ್ರೆ ಕಣ್ಣು ಅಂತ ಅರ್ಥ ಅಲ್ಲ, ಅಂಗೈ ಅಂಗಾಲು ಮೊದಲಾದ ಎಲ್ಲ ಅವಯವಗಳು ಅಂತ ಅರ್ಥ. ಅವು ಕೆಂಪಾಗಿವೆ. ಲೋಹಿತಾಕ್ಷ ಅಥವಾ ರೋಹಿತಾಕ್ಷ ಅಂತ ಎರಡೂ ಕೂಡ ಪಾಠ ಇದ್ದಂತೆ ಕಾಣಿಸ್ತದೆ. ವಿಪಶ್ಚಿತ್ ಸರ್ವಜ್ಞನಾದ, ಸೂರ್ಯ ಜ್ಞಾನಿಗಳಿಂದ ಗಮ್ಯನಾದಂತಹ ಸೂರ್ಯಾಂತರ್ಗತನಾದ ನಾರಾಯಣ, ಮಾ ನನ್ನನ್ನು, ಮನಸ ಅಪರೋಕ್ಷ ಜ್ಞಾನವನ್ನು ಕೊಡುವುದರ ಮೂಲಕ, ಪುನಾತು ಪವಿತ್ರನನ್ನಾಗಿ ಮಾಡಲಿ. ಮನಸಾ ಪುನಾತು ಅನ್ನೋದಕ್ಕೆ ನನ್ನ ಮನಸ್ಸನ್ನು ಪವಿತ್ರನನ್ನಾಗಿ ಮಾಡಲಿ ಅಂತನೂ ಅರ್ಥ ಹೇಳಬಹುದು. ಇಲ್ಲಿ ಸಮಾವೃಷಭೋ ಲೋಹಿತಾಕ್ಷ ಅಂತೇನು ಪಾಠ ಇದೆಯಲ್ಲ, ಅದು ಯಜುರ್ವೇದದ ಪಾಠ. ಋಗ್ವೇದದ ಒಂದು ಪಾಠನೂ ಕೂಡ ಇದೆ. ಋಗ್ವೇದದಲ್ಲಿ 2:21-4 ಅಲ್ಲಿ ಅನಾನುದೋ ವೃಷಭೋ ಅಂತ ಹೀಗೆ ಪಾಠ ಇದ್ದಂತೆ ಕಾಣಿಸ್ತದೆ. ಒಂದು ಪುಸ್ತಕದಲ್ಲಿ ಅದನ್ನು ಕೂಡ ನಾವು ನೋಡ್ತೇವೆ. ಅಲ್ಲಿ ಅನಾನುದ ಅಂತಂದ್ರೆ ಯಾರಿಗೂ ಅತಿಕ್ರಮಿಸಲಿಕ್ಕೆ ಆಗದಿರುವವನು ಅಂತ ಅರ್ಥ. ಅನುದ ಅನುವಂತ ಉಪಸರ್ಗ, ಅದರ ಡುತಾನಿದಾನೆ ಧಾತು. ಅನುದ ಅಂತಂದ್ರೆ ಅತಿಕ್ರಮಿಸಿ ಹೋಗ್ಲಿಕ್ಕೆ ಸಾಧ್ಯ ಇರುವಂತಹ ವ್ಯಕ್ತಿ. ಅನಾನುದ ಅಂತಂದ್ರೆ ಯಾರು ಅತಿಕ್ರಮಿಸಿ ಹೋಗುವುದು ಸಾಧ್ಯವಿಲ್ಲವೋ. ಅನಾನುದ ಅಂತ ನ ಅಂತ ಹ್ರಸ್ವ ಆಗಬೇಕಾಗಿತ್ತು. ಅದು ಅನಾನ ಅಂತ ದೀರ್ಘ ಪ್ರಯೋಗ ಮಾಡಿರುವುದರಿಂದ ಅತಿಕ್ರಮಿಸಿ ಹೋಗುವುದು ಸಾಧ್ಯವೇ ಇಲ್ಲ ಅಂತ ಅದರ ಅರ್ಥ. ಪ್ರಭೂತ ಧನದಾನೇನ ಅನ್ಯ ಸಮಾನೋ ದಾತ ನಾಸ್ತಿ. ಭಕ್ತರಿಗೆ ಎಲ್ಲವನ್ನೂ ಬೇಕಾದ್ದೆಲ್ಲವನ್ನೂ ಕೊಡುವವನಾದ್ರಿಂದ ಇವನಿಗೆ ಸಮಾನನಾದಂಥ ಯಾವುದೇ ವ್ಯಕ್ತಿ ಇಲ್ಲ ಅಂತ ಅದಕ್ಕೆ ಅರ್ಥವನ್ನು ಅಲ್ಲಿ ಭಾಷ್ಯದಲ್ಲಿ ಹೇಳ್ತಾರೆ. ಮುಂದೆ ಯಸ್ಮಿನ್ ಯಾವ ಲೋಕದಲ್ಲಿ, ಭೂತಂ ಈ ಹಿಂದಿನ, ಮತ್ತೆ ಭವ್ಯಂ ಈ ಮುಂದಿನ, ಸರ್ವೇ ಎಲ್ಲ, ಲೋಕಾಹ ಜ್ಞಾನಿಗಳಾದಂತಹ ವ್ಯಕ್ತಿಗಳು, ಸಮಾಹಿತಾಹ ವೈಕುಂಠ ಲೋಕದಲ್ಲಿ ಅವರೆಲ್ಲ ಇದ್ದಾರೆ. ಅಂತಹ ಜಾಗಕ್ಕೆ ನನ್ನ ನೀನು ಕರೆದುಕೊಂಡು ಹೋಗಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ಹೇಳಲಿಕ್ಕೆ ಬೇಕಾದಂತಹ ಕ್ರಿಯಾಪದಗಳೇನು ಮೂಲ ಶ್ಲೋಕದಲ್ಲಿ ಕಾಣಿಸುವುದಿಲ್ಲ. ಆದರೆ ಅದನ್ನ ಯಜುಸ್ಸಂಧ್ಯಾ ಭಾಷ್ಯ ಮತ್ತು ಅದಕ್ಕೆ ಅನುಸಾರವಾದಂತಹ ಕೆಲವು ಗ್ರಂಥಗಳಲ್ಲಿ, ಅನುವಾದಗಳಲ್ಲಿ ಅಧ್ಯಾಹಾರ ಮಾಡಿಕೊಂಡು ಆ ಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ಭಗವಂತನೇ ಅಂತ ಅಧ್ಯಾಹಾರ ಮಾಡಿಕೊಂಡಿದ್ದಾರೆ. ತೇನ ಆ ಭಗವಂತನಿಂದ, ಅಂದ್ರೆ ನಿನ್ನ ಅನುಗ್ರಹದಿಂದ, ಆ ಕಾರಣದಿಂದ ನೀನು ನನ್ನನ್ನು ಅಲ್ಲಿ ಕರೆದುಕೊಂಡು ಹೋದರೆ ಅಂತ ಹೀಗೆ ಅರ್ಥ. ಅದಕ್ಕೆ ಆ ಕಾರಣದಿಂದ ಅಹಂ ನಾನು, ತ್ವಾ ನಿನ್ನನ್ನು, ಗೃಹ್ಣಾಮಿ ಸ್ತುತಿಸ್ತೇನೆ. ಅಹಂ ನಾನು, ತ್ವಾ ನಿನ್ನನ್ನು, ಮಹ್ಯಂ ನನಗಾಗಿಯೇ. ನಾನು ನಿನ್ನನ್ನು ಸ್ತುತಿಸಿದ್ರಿಂದ ನಿನಗೇನೂ ಆಗಬೇಕಾದ್ದಿಲ್ಲ. ನಾನು ನಿನ್ನನ್ನು ಸ್ತುತಿಸುವುದು ನನಗಾಗಿಯೇ. ಮಹ್ಯಂ ನನಗಾಗಿ ಸ್ತುತಿಸ್ತೇನೆ ಅಂತ ಅರ್ಥ. ಅದನ್ನೇ ಮತ್ತೊಂದ್ಸರಿ ಹೇಳಿದ್ದಾರೆ. ಪ್ರಜಾಪತಿನ ಎಲ್ಲರ ಒಡೆಯನಾದ ನಿನ್ನಿಂದ, ನಿನ್ನ ಅನುಗ್ರಹದಿಂದ, ಅಸೌ ಈ ನಾನು, ಮಹ್ಯಂ ನನಗಾಗಿಯೇ, ತ್ವಾ ನಿನ್ನನ್ನು, ಗೃಹ್ಣಾಮಿ ಸ್ತುತಿಸ್ತೇನೆ. ಇವಿಷ್ಟು ಮಂತ್ರಗಳನ್ನ
ಯಜುರ್ವೇದದ ಘಟ್ಟದ ಮೇಲಿನ ಮಧ್ಯಾಹ್ನ ಸಂಧ್ಯಾವಂದನದ ಕೆಲವು ಪ್ರತ್ಯೇಕ ಮಂತ್ರಗಳನ್ನಾಗಿ ಯೌದಕಾನ್ ಮಹತೋರ್ಣವಾತ್ ಅಲ್ಲಿಂದ ಹಿಡಿದು ಮತ್ಸ್ಯಂ ಗೃಹ್ಣಾಮ್ಯಸೌ ಅನ್ನುವವರಿಗೆ ಹೆಚ್ಚಿನ ಮಂತ್ರಗಳನ್ನು ಹೇಳ್ತಾರೆ. ಋಗ್ವೇದಿಗಳು ಇದನ್ನು ಹೇಳುವುದಿಲ್ಲ. ಯಜುರ್ವೇದಿಗಳು ಕೂಡ ಕೆಲವರು ಈ ಕೆಲವು ಸಾಲುಗಳನ್ನು ಇವತ್ತು ನಾವು ನೋಡಿದ ಸಾಲುಗಳನ್ನು ಹೇಳುವುದಿಲ್ಲ ಅಂತ ಕಂಡು ಬಂತು. ಯಾವುದು ಹೇಗೆ ಸರಿ ಅಂತ ತೀರ್ಮಾನ ಮಾಡುವುದು ಕಷ್ಟ. ಅಂತೂ ನಾನೀಗ ಏನು ಮಾಡ್ತಿದ್ದೇನೆ ಅಂತ ಅನ್ನೋದರ ಒಂದು ಅರ್ಥವನ್ನು ಇಲ್ಲಿ ಹೇಳಿ ಮುಗಿಸಿದ್ದೇನೆ.